50 ವರ್ಷದ ಹಿಂದೆ ಹೆಣ್ಣು ಹುಟ್ಟಬಾರ್ದು, ಒಂದು ಹೆಣ್ಣಾಯ್ತು, 2 ಹೆಣ್ಣಾಯ್ತು, ಬೇರೆ ಮದುವೆ ಮಾಡಿ, ಹಳ್ಳಿಗಳು ನಮ್ಮ ಕಡೆಯಲ್ಲಿ ಬೇರೆ ಮದುವೆ ಮಾಡಿ ಹೆಣ್ಣು ಹುಟ್ಟತಾ ಇದ್ದಾವೆ ಅಂತ ಬೇರೆ ಮದುವೆ ಮಾಡಿದಂಥ ನೂರಾರು ಉದಾಹರಣೆಗಳನ್ನ ಕೊಡುವಂತ ಅವತ್ತು ಒಂದು ಕಾಲ ಇತ್ತು. ಇವತ್ತು ಒಂದು ಕಾಲ ಇದೆ. ಹೆಣ್ಣೆ ಇರಲಿ ಗಂಡೇ ಇರಲಿ, ಗಂಡಸರಿಗೆ ಸಮಾನವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಶಬಾಷ್ಗಿರಿಯನ್ನ ತೆಗೆದುಕೊಳ್ತಾ ಇದ್ದವರು ಯಾರು ಅಂತಂದ್ರೆ ಅದು ಒಬ್ಬ ಮಹಿಳೆ. 364 ದಿನ, 54 ಸ್ವಲ್ಪ ಮ್ಯಾಥ್ಸು. 364 ದಿನದಲ್ಲಿ 54 ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಈಗ 5 ಅಥವಾ 6? ನಾನು ಹೇಳ್ತಾ ಇದ್ದೀನಿ ಬಿಡಿ, ಪಾಪ ನನ್ನನ್ನ. 354 ದಿನದಲ್ಲಿ ಇದೊಳ್ಳೆ ತಮಾಷೆ ಆಯ್ತಲ್ಲ. ಓಕೆ, ವರ್ಷ ಇಡೀ ಆಗ್ಬೋದಾ? ವರ್ಷ ಇಡೀ ಒಂದು ದಿನ ಮಹಿಳೆಯನ್ನ ಊಹಿಸಿದ್ಲೆ ಮನೆಯನ್ನ, ಸಮಾಜವನ್ನ ನೆನಪಿಸ್ಕೊಳ್ಳಿ ಸಾಧ್ಯನಾ? ಒಂದು ದಿನ ಮಹಿಳೆಯರಿಲ್ಲಪ್ಪ, ನಾವೆಲ್ಲ ಒಂದ್ ಕಡೆ ಬಂದ್ಬಿಟ್ವಿ, ಸ್ಟ್ರೈಕಿಗೆ ಕುತ್ಕೊಂಡ್ಬಿಟ್ವಿ, ಆ ಮನೆ, ಆ ಸಮಾಜ ಊಹಿಸ್ಕೊಳ್ಳಿ ಆಗತ್ತಾ? ಆಗೋದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಬಂಧುಗಳೇ, ನಾವು ಹುಟ್ಟದಾಗಿಂದ ಮಹಿಳೆಯರಿಗೊಂದು ಗುಣಧರ್ಮ ಏನು ಅಂತಂದ್ರೆ ಜವಾಬ್ದಾರಿ. ನಾವು ಜವಾಬ್ದಾರಿ, ನಾವು 5 ವರ್ಷದವರೇ ಇರಲಿ, 10 ವರ್ಷದವರೇ ಇರಲಿ, 15 ವರ್ಷ ಇರಲಿ, 20, 30, 40, ನಮಗೆ ಒಂದು ಬದ್ಧತೆ ಇದೆ, ನಮಗೆ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿ ಗಂಡಸರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರಿಗಿನ 100% ಜಾಸ್ತಿ ಬದ್ಧತೆ ನಮಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.